ಈ ವರ್ಷದ ಬಹುರೂಪಿ ಬಹುಭಾಷಾ ರಾಷ್ಟ್ರೀಯ ನಾಟಕೋತ್ಸವ ಇದೇ ತಿಂಗಳು ಜನವರಿ 14ರಿಂದ 19ರವರೆಗೆ ರಂಗಾಯಣದಲ್ಲಿ ಮೈಸೂರಿನಲ್ಲಿ ನಡೀತಾ ಇದೆ. ಈ ಬಹುಭಾಷಾ ರಾಷ್ಟ್ರೀಯ ನಾಟಕೋತ್ಸವದ ಅಂಗವಾಗಿ ಇಲ್ಲಿ ರಾಷ್ಟ್ರೀಯ ಚಲನಚಿತ್ರೋತ್ಸವ, ಜನಪದ ಉತ್ಸವ, ಹಾಗೆ ಮಕ್ಕಳಿಗಾಗಿಯೇ ಮಕ್ಕಳ ಬಹುರೂಪಿ ಎನ್ನುವ ಒಂದು ಹೊಸ ಯೋಜನೆಯನ್ನು ಕೂಡ ನಾವು ಈ ವರ್ಷ ಹಮ್ಮಿಕೊಂಡಿದ್ದೇವೆ. ಇದರ ಅಂಗವಾಗಿ ಚಿತ್ರಕಲಾ ಪ್ರದರ್ಶನ, ಹಾಗೆ ವಸ್ತು ಪ್ರದರ್ಶನಗಳು, ಪುಸ್ತಕ ಮೇಳಗಳು, ಆಹಾರ ಮೇಳ, ಹೀಗೆ ಬಹುವಿಧದಲ್ಲಿ ಬಹುರೂಪದಲ್ಲಿ ಈ ಬಹುರೂಪಿ ನಡೀತಾ ಇದೆ. ಇದಕ್ಕಾಗಿ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಕೂಡ ನಾವು ಜನವರಿ 18 ಮತ್ತು 19ರಂದು ಹಮ್ಮಿಕೊಂಡಿದ್ದೇವೆ. ಈ ಎಲ್ಲ ಉತ್ಸವಗಳು ಜನವರಿ 13ನೇ ತಾರೀಕು ಜನಪದ ರಂಗೋತ್ಸವದ ಉದ್ಘಾಟನೆಯೊಂದಿಗೆ ಪ್ರಾರಂಭ ಆಗ್ತದೆ. ಈ ವರ್ಷದ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವದ ಆಶಯ ಬಿಡುಗಡೆ, ಸಾಮಾಜಿಕ ನ್ಯಾಯ, ಚಳುವಳಿಗಳು ಮತ್ತು ರಂಗಭೂಮಿ ಎನ್ನುವ ಆಶಯದಲ್ಲಿ ಈ ವರ್ಷ ಇಷ್ಟು ದೇಶದ ನಾನಾ ಭಾಗದ ಬೇರೆ ಬೇರೆ ಭಾಷೆಯ ಹಲವಾರು ನಾಟಕಗಳು, ಸುಮಾರು 22 ನಾಟಕಗಳು ಇಲ್ಲಿ ಪ್ರದರ್ಶನ ಆಗ್ತಾ ಇದೆ. ರಂಗಾಯಣದ ಭೂಮಿಗೀತ ಇರ್ಬೋದು, ಅಥವಾ ವನರಂಗ ಇರ್ಬೋದು, ಕಿರುರಂಗ ಮಂದಿರ ಇರ್ಬೋದು, ಮತ್ತು ಕಲಾಮಂದಿರ, ಈ ಎಲ್ಲ 4 ಆವರಣಗಳಲ್ಲಿ ಈ ನಾಟಕೋತ್ಸವ ನಡೀತಿದೆ. ಈ ನಾಟಕೋತ್ಸವಕ್ಕೆ ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ, ಇಂಗ್ಲೀಷ್, ಮಲ್ಟಿಲಿಂಗ್ವಲ್, ಹೀಗೆ ಹಲವಾರು ಭಾಷೆಯ ನಾಟಕಗಳು ಇಲ್ಲಿ ಪ್ರದರ್ಶನ ಆಗ್ತಾ ಇದ್ದಾವೆ. ಈ ಪ್ರದರ್ಶನಕ್ಕೆ ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ರಂಗಪ್ರೇಮಿಗಳು, ರಂಗಾಸಕ್ತರು ಬಂದು ತೊಡಗಿಕೊಂಡು ಈ ನಾಟಕೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಶಸ್ವಿಗೊಳಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಹಾಗಾಗಿ ಈ ಬಹುರೂಪಿ ನಾಟಕೋತ್ಸವಕ್ಕೆ ಮತ್ತು ಬಹುರೂಪಿಯ ರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ, ಮಕ್ಕಳ ಬಹುರೂಪಿಗೆ, ಜನಪದ ಉತ್ಸವಕ್ಕೆ, ಹಾಗೆ ಈ ಎಲ್ಲ ರಾಷ್ಟ್ರೀಯ ವಿಚಾರ ಸಂಕಿರಣಕ್ಕೆ, ಈ ಎಲ್ಲ ಕಾರ್ಯಕ್ರಮಗಳಿಗೂ ನಾನು ರಂಗಾಯಣದ ಪರವಾಗಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.